ಎಲ್ಲ ಗಿಡಮರಗಳು ಗಡಗಡನೆ ನಡುಗಿ ತಮ್ಮ ತಮ್ಮ ಎಲೆಗಳನ್ನು ಉದುರಿಸುವಾಗುತ್ತವೆ. ಅದು ನನ್ನ ತಪ್ಪಲ್ಲ, ನನ್ನನ್ನು ಸೃಷ್ಟಿ ಮಾಡಿದಂತ ಆ ಬ್ರಹ್ಮನ ತಪ್ಪು. ನನಗೂ ದಾಹ ಜಾಸ್ತಿ. ಅದೆಲ್ಲೋ ಭೂಮಿ ಮೇಲೆ ನೀರನ್ನ ನೋಡಿ ಗಡ್ಗಟ ಗಡ್ಗಟ ಅಂತ ಕುಡಿದು ಬರ್ತೀನಿ. ಏನಪ್ಪ ಕರಿ ಶಾಟ್, ನನ್ನೇನ ತಪ್ಪಿದೀಯಾ ಅಂತಂದ್ಮೇಲೆ ಜನರು ಅದಕ್ಕೆ ನನ್ನ ದೂಷಿಸ್ಬೇಕು? ಹಾಗೂ ಅಲ್ಲಿ ರೈತ ಬರ್ತಿದ್ದಾನೆ, ಅವನನ್ನ ಕೇಳಿ ತಿಳಿತೀನಿ. ಇಲ್ಲ ಹೊಲ ಕುಯ್ಯಕ್ ಹೋಗ್ತಿಗೋಣ. ನಂಗೊಂಚೂರು ಸಮಯ ಕೊಡ್ತೀಯಾ? ನೋಡೋಣ, ಒಬ್ಬರಿಗೆ 10 ರೂಪಾಯಿ ಕೊಡ್ತೀನಿ ಅಂದ್ರೆ ಹೇಳು, ಇಲ್ಲೇ ಕೂತ್ಕೊಂತೀವಿ. ಸರಿ ಆಯ್ತು ಬಾ, ಕೊಟ್ರೆ ಆಯ್ತಂತ ಕೂತ್ಕೋ. ಬಾರ ಹೇಳೋಣ. ಜಲ್ಲಿ ಹೊಡಿಬೇಕಾ, ಹೊಲ ಕೆಲಸ ಮಾಡ್ಬೇಕಾ, ಏನ್ ಮಾಡ್ಬೇಕು ಹೇಳೋಣ? ನೀವೇನು ಮಾಡ್ಬೇಕಾಗಿಲ್ಲ, ನಾನ್ ಕೇಳಿದ್ದಕ್ಕೆ ಸರಿಯಾಗಿ ಜವಾಬ್ ಕೊಟ್ಟು ಸಾಕು ಅಷ್ಟೇ. ಕೇಳಿಸ್ಕೊಂಡೇನು? ಬರೀ ಉತ್ತರ ಕೊಟ್ರೆ 10 ರೂಪಾಯಿ ಕೊಡ್ತಾನಂತೆ. ಎಲ್ಲ ಪೇಕರ್ ನನ್ ಮಗ. ಹೇಳೋಣ. ಇದಾ ಕಾಲ ಅಣ್ಣ, ಈ ಕಾಲ ಅಣ್ಣ. ಓ, ನೀವು ಕಾಲದ ಬಗ್ಗೆ ಕೇಳೋಣ. ಇದು ಬೇಸಿಗೆ ಕಾಲ. ಆ ಕಾಲ ಅಂದ್ರೆ ಏನ್ ಅನ್ಸುತ್ತೆ ನಿಂಗೆ? ಆ ಕಾಲ ಅಂದ್ರೆ ಗಿಡ ಮರಗಳದೆಲ್ಲ ಎಲೆ ಪುಕ್ಕ ಉದುರ್ತದೆ, ಕೆರೆ ಕಟ್ಟೆ ಎಲ್ಲ ಬತ್ತೋಯ್ತದೆ. ನಮ್ಮೂರ್ ಟೆಂಟ್ನಾಗೆ ರಾಜ್ಕುಮಾರ್ ಹಂಗಲ್ಲ ಕಣ್ರು, ಬೇಸಿಗೆ ಕಾಲ ಅಂದ್ರೆ ಏನ್ ಅನ್ಸುತ್ತೆ? ಅದನ್ನೇ ನಾನು ಹೇಳಿದ್ದು. ಅಯ್ಯೋ, ನಾನು ಕೇಳಿದ್ರೆ ಇವನನ್ನ ಹೇಳ್ತಾನಲ್ಲಪ್ಪ. ನೀವು ಕೇಳಿದ್ದೆ, ನಾನು ಹೇಳಿದ್ದಲ್ಲ. ಇರ್ಲಿ ಇರ್ಲಿ, ಮನ್ಸಿಗೆ ಬಾಳ ತ್ರಾಸ ಇತ್ತು. ಜೋರ್ ಮಳೆ ಬಂದು ಅದೆಷ್ಟೋ ಜನ ನೀರ್ನಲ್ಲಿ ಕೊಚ್ಕೊಂಡು ಹೋದ್ರಂತೆ. ವರ್ಷಗಳ ಕಾಲ ನೀರು ಗೊಬ್ಬರ ಹಾಕಿ ಬೆಳೆಸಿದಂತ ಗಿಡಮರಗಳು ನಾಶವಾದಾಗ ರೈತರು ಬೆಳೆದಂತ ಫಸಲು ಕೈಗೆ ಹೊಟ್ಕೋವತ್ತಾಗೆ ಮಣ್ಣಲ್ಲಿ ಮಣ್ಣಾಗಿದ್ದನ್ನು ನಾನು ನೋಡಿದ್ದೀನಿ. ಆದ್ರೂ ಸಂತರುವಂತ ಹಬ್ಬಗಳನ್ನ ನಾನು ತರ್ತೀನಿ. ಅದಿರ್ಲಿ ಗೆಳೆಯ, ಹೋದ್ ಬೇಸಿಗೆಯಲ್ಲಿ ನಿಮ್ಗೆ ಆದ ಅನುಕೂಲಗಳು ಅನಾನುಕೂಲಗಳೇನು? ಅಣ್ಣ, ಅದೇನೋ ನನ್ ಕಾಲು ನಾನ್ ಕಾಲು ಅಂತ ಹೇಳ್ತಾರ, ಸಿಬ್ಬುಡ್ಸಿ ಹೇಳೋಣ. ಸರಿ ಸರಿ, ಕಳೆದ ಬೇಸಿಗೆಯಲ್ಲಿ ನಿನ್ನ ಬದುಕಲಾದಂತ ಒಳ್ಳೆಯದು ಕೇಳ್ದೇನು? ಒಳ್ಳೇದೆಲ್ಲ ಗೊತ್ತಿಲ್ಲ ಅಣ್ಣ, ಆದ್ರೆ ಕೆಟ್ಟದು ದೂರ ದೂರಿಗೆ ನನ್ನ ತಂಗಿ ಕೊಟ್ಟಿದ್ವಿ. ಹಬ್ಬಕ್ಕೆ ಕರ್ಕೊಂಡ್ಬರ್ಬೇಕು ಅಂತ ಅಪ್ಪ ಅಮ್ಮ ಹೋಗಿದ್ದಾಗ ಗಂಡು ವ್ಯವಸಾಯ ಮಾಡೋದಂತ ಗಂಡರು ನೀಟ್ ಕೈಸಾರ ಕೊಟ್ಟಿಲ್ಲ. ಆಳು ಮಳೆ ಇಲ್ದಿರ ಕೆರೆ ಎಲ್ಲ ಬತ್ತೋಗಿ ಇಷ್ಟಿತ್ತು ಒಂದ್ ಮನೆ, ಅದು ರಾಜಿಗೆ ಬಂತಲ್ಲ. ಮಾಸಕ್ಕೆ ತಕ್ಕಂತೆ ನಾವು ಅನ್ಕೊಂಡಿದ್ರೆ ಇದೇ ಕತ್ತಿತ್ತು. ಹುಟ್ಟಿದಾಗಿಂದ ಒಂದೇ ಸಮ ಓಡ್ತಾ ಇದೀಯಾ, ನಿಲ್ಲಕ್ಕಾಗಲ್ವಾ? ಅಮ್ಮ, ನನ್ನ ಸ್ವಭಾವನೇ ಅದಲ್ವಾ, ಹೀಗೆ ಓಡ್ತಾ ಇರ್ತೀನಿ. ಸರಿ, ಈಗ ಎಲ್ಲಿ ಓಡ್ತಾ ಇದೀಯಾ? ಹುಟ್ಟಾಗ ಗಂಗೆ ಜೊತೆ ಇದ್ದೆ, ಗೋದಾವರಿ ಜೊತೆ ಬೆಳೆದೆ, ನರ್ಮದಾ ಸಿಂಧು ಜೊತೆ ಆಟ ಆಡ್ದೆ. ಈಗ ಕಾವೇರಿ ಜೊತೆ ತಣ್ಣಗಿದ್ದೀನಿ. ಮುಂದೆ ಸಮುದ್ರ ಸೇರ್ಬೇಕಂತೆ. ನಿಮ್ಗೊಂದು ಗುಟ್ಟೆ ಇಲ್ಲ, ಅಷ್ಟು ದೊಡ್ಡ ಪ್ರಪಂಚಕ್ಕೆ ಹೋಗಕ್ಕೆ ನಂಗಂತೂ ತುಂಬಾ ಭಯ. ಯಾಕಂದ್ರೆ ನಾನು ಚಿಕ್ಕವಳಲ್ವಾ. ಸರಿ, ಹೋಗು, ಆಟ ಆಡ್ಕೋ.
ನೋಡ್ರಿ ಇಲ್ಲಿ ಪ್ಲಾನ್ ಕರೆಕ್ಟ್ ಆಗಿದೆ. ಇನ್ನೊಂದು ವರ್ಷದಲ್ಲಿ ಈ ನದಿಗಳೆಲ್ಲ ಹಿಲರಿಬಾರ್ದು. ಯಾಕಂದ್ರೆ ನಾನು ಕೋಟಿ ಕೋಟಿ ಇನ್ವೆಸ್ಟ್ ಮಾಡಿ ಇಲ್ಲಿ ಕೆಮಿಕಲ್ ಫ್ಯಾಕ್ಟರಿ ಕಟ್ತಾ ಇದ್ದೀನಿ. ಏನಂದ್ರಿ? ಯಾರು? ನೀವ್ಯಾರು? ನಾನು ಒಬ್ಬ ದೊಡ್ಡ ಉದ್ಯಮಿ. ನಾನು ಇಲ್ಲಿ ಕೆಮಿಕಲ್ ಫ್ಯಾಕ್ಟರಿ ಕಟ್ಟಬೇಕು ಅಂತ ಇದ್ದೀನಿ. ಆದರೆ ಇಲ್ಲಾಗಲೇ ನೀರಿದ್ದೀಯಲ್ಲ, ನೀರಿನ ಮೇಲೆ ಯಾವ ಕಟ್ಟಡ ಕಟ್ತೀರಾ? ನಾವು ಮನುಷ್ಯರು ಕಟ್ಟಡ ಕಟ್ಟೋದ್ರಲ್ಲಿ ತುಂಬಾ ನಿಪುಣರು. ಭೂಮಿ ಮೇಲಿರೋ ನೀರನ್ನ ಇಲ್ಲದಂತೆ ಮಾಡೋ ಕೆಪಾಸಿಟಿ ನಮ್ಮಲ್ಲಿದೆ. ಬೇಕಾದ್ರೆ ಮುಂದಿನ ವರ್ಷ ಬಿಟ್ಟು ನೋಡಿ ನಾವು ನಿಂತಿರುವಂತ ಭೂಮಿ ಹೇಗೆ ಬರಡಾಗಿರುತ್ತೆ ಅಂತ. ಹಾಗಾದರೆ ಬಿದ್ದಂತ ಮಳೆ ಹಳ್ಳ ಕೊಳ್ಳಗಳಲ್ಲಿ ನಿಲ್ಲುವುದಿಲ್ಲವೇನು? ಸಾವಿರಾರು ವರ್ಷಗಳಿಂದ ನಡೆದು ಬಂದಂತ ಕಾಲ ನಿಂತು ಹೋಗುತ್ತೇನು? ಅದೆಷ್ಟೋ ಕೋಟಿ ಜೀವರಾಶಿಗಳಿಗೆ ಬದುಕಿನ ಸತ್ವವಾಗಿರುವ ಜೀವನೋಪಾಯಕ್ಕೆ ಧಾರಿಯಾದ ನೀರಿನ ಪರಿಸ್ಥಿತಿಯನ್ನು ಕೇಳುವುದಿಲ್ಲ. ಅಯ್ಯ, ನೀವು ಇಲ್ಲಿ ಮಾತ್ರ ಕಟ್ತೀರೇನು ಅಥವಾ ಎಲ್ಲಾ ನದಿ ಕೆರೆಗಳನ್ನು ಮುಚ್ತೀರಾ? ನನ್ ಪ್ಲಾನ್ ಅಂದ್ರೆ ಪ್ಲಾನ್. ಒಣಕೈಲಿಟ್ರೆ ಬಿಡೋದಿಲ್ಲ, ಇನ್ನಂಗೈಲಿಟ್ರೆ ಬಿಡ್ತೀವಾ? ಕೇಳೋರಿಲ್ಲದಿದ್ರೆ ಹಾಳೊಂದೇ ರಾಜ್ಯಭಾರ. ನೀರಿಗಾಗಿ ಕೊಂಚ ಜಾಗ ಬಿಡೋದಲ್ಲವೇ? ಬಿಟ್ಟಿದೀವಲ್ಲ, ಎಲ್ಲಿ? ಚರಂಡಿಗಳಲ್ಲಿ. ಹಾಗಾದರೆ ಕುಡಿಯೋ ನೀರಿಗೆ ಏನ್ ಮಾಡ್ತೀರಾ? ಸಿಂಪಲ್, ಬೋರ್ ತೆಗಿತೀವಿ. ನೀರು ನೈಸರ್ಗಿಕ ಸಂಪತ್ತು. ಹಳುಹಳುವಾಗಿ ಬಿದ್ದಂತ ಮಳೆ ಹಳ್ಳ ಕೊಳ್ಳಗಳಲ್ಲಿ ತುಂಬಿ ಕೆರೆಕಟ್ಟೆಗಳ ದಾಟಿ ನದಿ ನಾಲೆಗಳಾಗಿ 84 ಲಕ್ಷ ಕೋಟಿ ಜೀವರಾಶಿಗಳಿಗೆ ಬದುಕಿನ ಗತಿಗೆ ಜೈವಿಕ ಸ್ಥಿತಿಗೆ ಕಾರಣವಾಗಿರುವ ಕೇವಲ ಈ ಅಡನಾಯಿ ಉದ್ಯಮಿಗಳಿಂದ ಜಲದ ಕಣ್ಣನ್ನು ಬತ್ತಿಸಲು ಸಾಧ್ಯವೇ? ಇವನಿಗೇನೋ ಹುಚ್ಚು ಅನ್ಸುತ್ತೆ. ನೋಟ್ ಒಂದಿದ್ರೆ ಕುಡಿಯೋ ನೀರನ್ನು ಬಾಟ್ಲಿ ಕೊಂಡ್ಕೊತೀನಿ. ಇವ್ರಿಗೇನೋ ಬೆಪ್ಪು ಅನ್ಸುತ್ತೆ. ಅಯ್ಯೋ ಮಗು ಬಿಡಿ ಸರ್, ವಾರ ಒಂದ್ಸತಿ ನೀರು ಕಾಯಿ ಜನ ಹತ್ರ ನಮ್ದೇ ಮಾತು. ನಾವು ಕಮ್ಮಿ ತಂದು ಗೊತ್ತಲ್ಲ, ಬನ್ನಿ ಹೋಗೋಣ. ಶುದ್ಧವಾದ ನೀರು ಬದುಕಕ್ಕಾಗುತ್ತಾ? ಸುನಾಮಿಗಳಂತ ವೈಪರೀತ್ಯಗಳನ್ನು ಸೃಷ್ಟಿಸಿ ಈ ಹಾಳು ಜನರನ್ನ ಯಾರು ಕಂಟ್ರೋಲ್ ಮಾಡ್ತಾ? ಇದೇನಿದು? ತಿಳಿತಂಪಾದ ಮೋಡಗಳ ಮಧ್ಯೆ ಅಸ್ಪಷ್ಟವಾದ ವಾತಾವರಣ. ದಿನೇ ದಿನೇ ಬೆಳೆಯುತ್ತಿರುವ ಕಾರು ಮೋಡಗಳ ಹಿಂಡು. ಸದಾ ಗಗನದಲ್ಲಿ ಹಾರುತ್ತಿದ್ದ ಹಕ್ಕಿ ಪಕ್ಷಿಗಳು ಇಂದು ಸೋಲು ಸ್ವೀಕರಿಸಿದಂತೆ ಕಾಣ್ತಾ ಇದೆಯಲ್ಲ. ಹಬ್ಬಬ್ಬ, ನನ್ನ ಕಣ್ಣೇ ಮಂಜಾಗ್ತಾ ಇದೆ. ಎಂತಹ ವೈಪರೀತ್ಯವಿದು! ಸದಾ ಹೂಹಣ್ಣುಗಳನ್ನು ಬಿಡುತ್ತಿದ್ದ ನನ್ನ ಕಾಲದಲ್ಲಿ ಕಲ್ಮಶ ಕೇಕೆಗಳ ಚೇಕಾರ. ಅಯ್ಯೋ! ನಿಲ್ಲಿಸಿ! ಸಾಕು, ನಿಲ್ಲಿಸಿ! ಸಾಕು! ಪ್ರತಿನಿತ್ಯ ಇಂತಹ ಕೇಕೆಗಳನ್ನು ಕೇಳಿ ಕೇಳಿ ನನ್ನ ಮನಸ್ಸು ನೊಂದು ಹೋಗಿದೆ. ವರ್ಷವಿಡೀ ನನ್ನ ಕಾಲಕ್ಕಾಗಿ ಕಾಯ್ತಿದ್ದ ಜನರು ಗಿರಿ ಪರ್ವತಗಳಲ್ಲಿ ನಾನು ಸ್ಪರ್ಶಿಸಿ ಸೃಷ್ಟಿಸಿದಂತ ಮಂಚನ್ನು ನೋಡ ಬಯಸುತ್ತಿದ್ದ ಅದೇ ಜನರಿಂದಲೇ
ಅಂತ ಒಮ್ಮೆ ನೋಡೋಣ. ನಮ್ಮ ಮೂರು ಕಾಲಗಳ ಪ್ರಭಾವಕ್ಕಿಂತಲೂ ಈ ಮನುಷ್ಯರ ಪ್ರಭಾವವೇ ಹೆಚ್ಚಾದಂತೆ ತೋರುತ್ತಿದೆ. ಪ್ರಕೃತಿ ಈಗಾಗಲೇ ತುಂಬಾ ನೊಂದು ಹೋಗಿರುತ್ತಾಳೆ. ಹೌದು. ಯಾರು? ನಾವು ಕಾಲಗಳು. ಎಲ್ಲವೂ ಕೈ ತಪ್ಪಿದ ಮೇಲೆ ಈಗ ಬಂದಿರುವಿರಾ? ಮಿಂಚಿ ಹೋದ ಕಾಲ ಮತ್ತೆ ಬರೋದಿಲ್ಲ ಅಂತ ಕಾಲಗಳಾದ ನಿಮಗೆ ತಿಳಿದಿಲ್ಲವೇ? ಅತಿರೇಕಕ್ಕೆ ಅವಿವೇಕಕ್ಕೆ ಅಂಕುಶ ಹಾಕುವುದು ಆಗದ ಕೆಲಸ. ಆದರೆ ಅವನೊಬ್ಬನಿಂದ ಮಾತ್ರ ಸಾಧ್ಯ. ಯಾರು? ಯಾರು? ಯಾರದು? ಸೂರ್ಯನಿಗಿಂತ ಶಕ್ತಿಶಾಲಿಯೇ? ಮಾತಕ್ಕಿಂತಲೂ ವೇಗವೇ? ಚಂಡಮಾರುತಕ್ಕೆ ಸರಿಸಾಟಿಯೇ? ಅಲ್ಲ ಅಲ್ಲ, ಮನುಷ್ಯರ ಸೊಕ್ಕನ್ನು ಕಾಲದ ಮುಪ್ಪನ್ನು ತೆಗೆದುಹಾಕುವ ಧೀಮಂತ ಅವನೊಬ್ಬನೇ ಕಾಲಾಂತಕ. ಯಾರು ಯಾರು ನನ್ನ ಕರೆದದ್ದು? ನನ್ನಿಂದ ಏನಾಗಬೇಕಿದೆ? ಜ್ವಾಲಾಮುಖಿ ಸ್ಫೋಟಿಸಿದೆಯೇ? ಸಪ್ತಸಾಗರಗಳು ಓರ್ಗಡಿಯುತ್ತಿದೆಯೇ? ಸೃಷ್ಟಿಗೆ ವಿರುದ್ಧವಾಗಿ ಏನಾದರೂ ನಡೆಯುತ್ತಿದೆಯೇ? ಅಥವಾ ಈ ಕಾಲಾಂತಕನ ಅವಶ್ಯಕತೆ ಇದೆಯೇ? ಸಹಸ್ರಾರು ವರ್ಷಗಳಿಂದಲೂ ಮನ್ವಂತರಗಳೇ ಬದಲಾದರು, ದಿಕ್ಕು ದಿಕ್ಕಿನಲ್ಲಿ ಕದನಗಳಾದರು. ಕದನದ ಉಳಿದಿರುವ ಕಿಚ್ಚು ಈ ಕಾಲಾಂತಕ. ಪ್ರತಿ 100 ವರ್ಷಕ್ಕೊಮ್ಮೆ ಹಾದು ಹೋಗುವ ನನ್ನನ್ನು ಮಧ್ಯಂತರದಲ್ಲಿ ನೆನೆಸಿಕೊಂಡಿದ್ದಕ್ಕೆ ಅದು ಅದು ಅದೇನೆಂದರೆ, ಕಾಲಗಳಾದ ನಾವು ನಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುತ್ತಿದ್ದೇವೆ. ಆದರೆ ಈ 6 ಜನರು ಅದನ್ನು ನಾಶಗೊಳಿಸುತ್ತಿದ್ದಾರೆ. ಮೃತ್ಯುಕಾರಕ ಸಂಕಷ್ಟಗಳನ್ನು ಹೊತ್ತು ತರುತ್ತಿದ್ದಾರೆ. ಆದ್ರೆ ಇದರಲ್ಲಿ ನಮ್ದೇನು ತಪ್ಪಿಲ್ಲಪ್ಪ. ಎಲ್ಲ ಸೋ ಕಾಲ್ಡ್ ಅಪ್ಡೇಟೆಡ್ ಮನುಷ್ಯರದೇ ತಪ್ಪು. ಅದು ಮಾತಂದ್ರೆ ಸಾಕು ನಿಲ್ಲಿಸಿ. ಕಂತೆಗೆ ತಕ್ಕ ಗೊಂದೆ. ಶತಶತಮಾನಗಳಿಂದ ನಾನು ನಿಮ್ಮೆಲ್ಲರೂ ನೋಡ್ತಾನೆ ಬಂದಿದ್ದೀನಿ. ಎಲ್ಲರೂ ಮೈಗಳೇ. ಸರಿ ಸರಿ, ನಮ್ ಕೂಡ ತಪ್ಪಾಯ್ತು. ವಯಸ್ಸಾಯ್ತಲ್ವಾ, ಅರಳೋ ಮರಳೋ ನಮ್ಮನ್ನು ಕ್ಷಮಿಸ್ಬೋದಲ್ವಾ? ಹೌದೌದು. ಈ ಸಂಕಷ್ಟಕ್ಕೇನಾದ್ರೂ ಪರಿಹಾರ ಹೇಳ್ಬಾರ್ದಾ? ಹೌದು, ಪರಿಹಾರಕ್ಕಾಗಿನೇ ನಿನ್ ಬಳಿ ಬಂದಿದ್ದೀವಿ. ಅಸಹಾಯಕರಾಗಿ ಬಂದ ನಮ್ಮನ್ನ ಹೀಯಾಳಿಸಬೇಡ, ಕೃಪೆ ತೋರು. ಇಲ್ಲವಾದರೆ ಕಾಲಗಳ ನಿಯಮಗಳೇ ಬದಲಾಗುತ್ತದೆ. ಆಗಲಿ. ಈಗಾಗಲೇ ಕೈ ಮೀರಿ ಹೋಗಿರುವ ಈ ಮನೋವ್ಯಾಧಿಯನ್ನು ಮೆಟ್ಟಿಲಾಗಿಸಿ ಆಯಸ್ಸು ಅಂತಸ್ತನ್ನು ನನ್ನ ಎರಡೂ ಪಾದದಡಿಯಲ್ಲಿ ಹಾಕಿ ಮೆಟ್ಟಿ ಬುದ್ಧಿ ಕಲಿಸುತ್ತೇನೆ. ಅದು ಹೇಗೆ?
ಡಾಕ್ಟರ್ ಇಷ್ಟು ಜನಗಳ ಸಾವೆ. ತುಂಬಾ ವರ್ಷಗಳ ಹಿಂದೆ ಪ್ಲೇಗ್, ಕಾಲೇರಗಳಂತಹ ರೋಗಗಳು ಬಂದಿದ್ದವು. ಈಗ ನಾವು ಅವುಗಳನ್ನೇ ನೋಡುತ್ತಿದ್ದೇವೆ. ಇಲ್ಲ, ಇದು ಯಾವುದೋ ಭಯಾನಕ ವೈರಸ್ ಇರಬೇಕು. ಯಾಕಿಲ್ಲ. ಯಾರು? ನಾನು ಕಾಲಾಂತಕ. ಪ್ರತಿ ಮನ್ವಂತರದಲ್ಲೂ ಸೃಷ್ಟಿ ವಿರೋಧಿ ಮನುಷ್ಯರು ಜನ್ಮ ತಾಳುತ್ತಲೇ ಇದ್ದಾರೆ. ಇದು ವಿಕೋಪಕ್ಕೆ ಹೋದಾಗ ನನ್ನ ಪೂರ್ವಜರು ಈ ನಿಟ್ಟಿನಲ್ಲಿ ತಕ್ಕ ಪಾಠ ಕಲಿಸಿದ್ದಾರೆ. ಆದರೂ ಎಚ್ಚೆತ್ತುಕೊಳ್ಳದ ಈ ಮನುಕುಲಕ್ಕೆ ಇದು ನನ್ನ ಎಚ್ಚರಿಕೆಯ ಘಂಟೆ. ಈ ಹೆಣದ ರಾಶಿಯ ಮಧ್ಯೆ ನಡೆದುಕೊಂಡು ಬರುವಾಗ ಗಮನ ಕಲಗುತ್ತಿತ್ತು. ಈ ಹೆಣ ರಾಶಿಗಳು ಅದೆಷ್ಟು ಆಸೆ ಆಕಾಂಕ್ಷೆಗಳನ್ನ ಇಟ್ಟುಕೊಂಡಿದ್ದರೋ ಏನೋ. ಹಾಗಾದರೆ ಈ ಕಾಯಿಲೆಗೆ ಹೆಸರೇನು? ನಾನು ಕೊಲ್ಲುವವನಷ್ಟೇ. ಜನರು ಹೆದರಿ ಏನನ್ನಾದರೂ ಕರೆಯಲಿ. ಹೌದು, ತಂತ್ರಗಾರಿಕೆಯಲ್ಲಿ ಮಾನವ ಮುಂದಿರಬಹುದು, ಆದರೆ ಆಯುಷ್ಯದಲ್ಲ. ಪಶು ಪಕ್ಷಿಗಳಿಂದ ಹಿಡಿದು ಕ್ರಿಮಿಕೀಟ, ಸಸ್ಯ, ಮತ್ಸ್ಯ, ಜಂತುವಿನವರೆಗೂ ತಮ್ಮದೇ ಆದ ಕಟ್ಟುಪಾಡುಗಳಿರುತ್ತವೆ. ಎಲ್ಲೆಯನ್ನು ಮೀರಿ ನಡೆದ ಯಾವುದೇ ಜೀವಿಗೂ ಬದುಕುವ ಅರ್ಹತೆ ಇರುವುದಿಲ್ಲ.